ಟೈಮ್ಗೆ ನಾನು ಬಂದೆ. ಹುಲಿಗೆ ಹಸ್ವಾಗಿದೆ. ಬೇಟೆ ಇರೋ ದಾರಿನ ನಾನ್ ತೋರ್ಸಿದ್ರೆ ಅದಾಗೆ ಹೋಗಿ ಬೇಟೆಯಾಡಿ ಮುಗಿಸುತ್ತೆ. ನೀವ್ಯಾಕೊಬ್ರೇ ಇಲ್ಲಿ ನಿಂತಿದ್ದೀರಾ? ಕೆಳಗಡೆ ಪೂಜೆ ನಡೀತಿದೆ. ಏನಿಲ್ಲ ಮಾಯಾ, ಸುಮ್ಮನೆ ಗಾಳಿ ತಗೊಳ್ಳೋಣ ಅಂತ ಬಂದೆ. ಕೆಳಗಡೆ ಬನ್ನಿ, ಪೂಜೆ ನಡೀತಿದೆ. ಎಲ್ರೂ ಖುಷಿಯಾಗಿದ್ದಾರೆ. ನಾನ್ ನೀವ್ ಎಲ್ ಹೋದ್ರು ಅಂತ ಹುಡ್ಕೊಂಡ್ ಬಂದೆ. ನಮ್ಮ ಮನೆಯವರೆಲ್ಲರೂ ಈ ಮಾಯನ್ ನೋಡಿದ್ರೆ ವಿಷಸರ್ಪ ಥರ ನೋಡ್ತಾರೆ. ಆದ್ರೆ ಇವಳು ಮನ್ಸಲ್ಲಿ ಯಾವ ಕಲ್ಮಶನೂ ಇಲ್ಲ. ಎಷ್ಟು ಮುಗ್ಧೆ ಇವಳು. ನೀವ್ ಯಾಕೆ ಈ ತರ ಬೇಜಾರಾಗಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನಮ್ ಕೃಷ್ಣನ್ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಬೇಜಾರಾಗಿದ್ದೀರಾ ಅಲ್ವಾ? ನಾನಾಗೆ ಏನು ಹೇಳ್ದೆ ಇದ್ರು ಇವಳಿಗೆ ನನ್ನ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾಗ್ತಿದೆ. ಅಂದ್ರೆ ಮಾಯಾಗ ನನ್ನ ಮೇಲಿರೋದು ನಿಜವಾದ ಪ್ರೀತಿನೇ. ಇವಳು ಮನಸಾರೆ ನನ್ನ ಒಪ್ಪಿರೋದಕ್ಕೆ ನನ್ನ ಮನಸ್ಸಲ್ಲಿರೋದೆಲ್ಲ ಅವಳಿಗೆ ಗೊತ್ತಾಗ್ತಾ ಇದೆ. ನನ್ನೊಳಗಿನ ಗೊಂದಲನ ಇವಳ ಹತ್ರ ಹಂಚ್ಕೊಂಡ್ರೆ ಏನಾದ್ರೂ ಪರಿಹಾರ ಸಿಗ್ಬೋದು. ಇನ್ನು ಏನ್ ಯೋಚನೆ ಮಾಡ್ತಿದ್ದೀರಾ? ನಾನ್ ಹೇಳಿದ್ ಕರೆಕ್ಟ್ ತಾನೆ? ಹೌದು ಮಾಯಾ, ನೀನು ಹೇಳ್ತಿರೋದು ನಿಜಾನೇ. ನಾನು ನಮ್ಮ ಕೃಷ್ಣನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅಲ್ಲ, ನೀನೇ ಹೇಳು, ಅವ್ರ ಮನೆ ಪೂಜೆಗೆ ನಮ್ಮ ಕೃಷ್ಣನ್ ಯಾಕೆ ಕೂರಿಸ್ಬೇಕು ಅಂತ? ಅವರೇ ಗಂಡ ಹೆಂಡತಿ ಕೂರ್ಬೋದಿತ್ತಲ್ವಾ? ನಾನು ಅದನ್ನೇ ಕೇಳಿದ್ನಲ್ಲ. ಅದಕ್ಕೆ ದೊರೆಸ್ವಾಮಿ ಅವರು ಕೃಷ್ಣ ಮುಂದೆ ಈ ಮನೆ ಅಳಿಯ ಆಗೋನು, ಅವನೇ ಪೂಜೆ ಕೂತ್ಕೊಳ್ಳಿ ಅಂತ ಹೇಳಿದ್ರಲ್ಲ. ನನಗದೇ ಭಯ ಆಗ್ತಿರೋದು ಮಾಯಾ. ಅವರು ನಮ್ಮ ಕೃಷ್ಣನಿಗೆ ವಂಶಿನ ಕೊಟ್ಟು ಬರೀ ಮದುವೆ ಮಾಡ್ತಿಲ್ಲ, ಬದಲಾಗಿ ನಮ್ಮ ಕೃಷ್ಣನ ಅವ್ರ ಮನೆ ಅಳಿಯ ಮಾಡ್ಕೋಬೇಕು ಅಂತಿದ್ದಾರೆ. ಅಯ್ಯಯ್ಯೋ, ಏನ್ ಹೇಳ್ತಿದ್ದೀರಾ? ಕೃಷ್ಣ ಯಾಕೆ ಮನೆ ಅಳಿಯ ಆಗ್ಬೇಕಂತೆ? ನಂಗ್ ಒಂದು ಅರ್ಥ ಆಗ್ತಿಲ್ಲ. ಅವನೇನ್ ಗತಿ ಇಲ್ದೇ ಇರೋನಾ? ಹೌದು ಮಾಯಾ, ನಾ ಹೇಳ್ತಿರೋದು ಸತ್ಯ. ಇಲ್ದಿದ್ರೆ ನಮಗೆ ಯಾರಿಗೂ ಒಂದು ಮಾತು ಹೇಳ್ದೆ ಈ ಮನೆನ ಅಷ್ಟು ಅರ್ಜೆಂಟಾಗಿ ತಗೊಂಡು ಹೀಗೆಲ್ಲ ಗೃಹ ಪ್ರವೇಶ ಮಾಡ್ತಿದ್ರ? ಅದು ಅಲ್ಲದೆ ಎಂಗೇಜ್ಮೆಂಟ್ ಆಗಿರೋ ಮಾರನೇ ದಿನಾನೇ ಈ ಮನೆಗೆ ಕೃಷ್ಣನ ಹೆಸರು ಸೇರ್ಸಿಟ್ಟಿದ್ದಾರೆ ಅಂತಂದ್ರೆ ಇದೆಲ್ಲ ಮೊದಲೇ ಯೋಚನೆ ಮಾಡ್ಕೊಂಡು ಮಾಡ್ತಿರೋ ಕೆಲಸ ಅಂತ ನಿನಗೆ ಅನ್ನಿಸ್ತಿಲ್ವಾ? ಯೋಚನೆ ಮಾಡು. ಅದೇನೇ ಇರ್ಲಿ, ನೀನ್ ಮಾತ್ರ ನಾನ್ ತೋಡಿದ ಹಳ್ಳಕ್ಕೆ ಸರಿಯಾಗಿ ಬಿದ್ದಿದ್ಯಾ ಅಂತ ಅರ್ಥ. ನಾನ್ ನಿಮ್ಗೆ ಎಂಗೇಜ್ಮೆಂಟ್ ಮುಂಚೆನೆ ಹೇಳಿದ್ದೆ, ಕೃಷ್ಣ ವಂಶಿ ಹೊಂದೋದಿಲ್ಲ, ಅವ್ರು ಸರಿಯಾದ ಜೋಡಿ ಅಲ್ಲ ಅಂತ. ವಂಶಿ ಅವ್ರ ಕುಟುಂಬ ನಮ್ ಕುಟುಂಬನ ಹೊಡಿಯಕ್ ನೋಡ್ತಿದ್ದಾರೆ. ಏನ್ ಹೇಳ್ತಿದ್ಯಾ ಮಾಯಾ? ನಾನ್ ಹೇಳೋದ್ ನಿಮ್ಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು. ಅವತ್ತು ವಜ್ರದ ನೆಕ್ಲೆಸ್ ಕಳ್ದೋದಾಗ ಏನಾಯ್ತು ಅಂತ ನಿಮ್ಗೆ ನೆನ್ಪಿದ್ಯಲ್ಲ? ಅವರೇ ಅದನ್ನ ಬಚ್ಚಿಟ್ಟು ನಮ್ಮೇಲೆ ಆರೋಪ ಮಾಡಿ ನಮ್ಮನ್ನ ಮನೆಯಿಂದ ಹೊರಗೆ ಹಾಕಕ್ ನೋಡಿದ್ರು. ದೇವ್ರ ದಯೆ ಆ ಥರ ಎಲ್ಲ ಏನೂ ಆಗ್ಲಿಲ್ಲ. ಅವರು ನಮ್ಮ ಮನೆನ ಒಡೆಯಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಅವತ್ತಾಗ್ಲಿಲ್ಲ, ಆದ್ರೆ ಇವತ್ತು ಕೃಷ್ಣನ ಮುಂದಿಟ್ಕೊಂಡು ಅವರು ಈ ಮನೆನ ಒಡೆಯಕ್ ನೋಡ್ತಿದ್ದಾರೆ. ಏನ್ ಮಾಡೋದು ಮಾಯಾ? ಈಗ ನನ್ನ ಪರಿಸ್ಥಿತಿ ಅಂತೂ ತಾನೇ ಹೆಣದು ಸಿಗಾಕೊಂಡಿರೋ ಜೇಡ ಥರ ಆಗಿದೆ. ನನಗೇನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ನಾನ್ ನಿಮ್ಗೇನಾದ್ರೂ ಹೇಳಿದ್ರೆ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಲ್ಲ? ಹೇಳು. ನನಗನ್ಸೋ ಪ್ರಕಾರ ನೀವು ಹೋಗಿ ಡೈರೆಕ್ಟ್ ಆಗಿ ದೊರೆಸ್ವಾಮಿ ಅವ್ರ ಹತ್ರ ಮಾತಾಡಿ. ನಿಮ್ಮ ಒಂದು ಕ್ಷಣದ ಮೌನ ನಮ್ಮನ್ನ ಕೃಷ್ಣನಿಂದ ಒಂದೊಂದು ಹೆಜ್ಜೆ ದೂರ ಮಾಡ್ತಿರುತ್ತೆ. ನೆನ್ಪಿರ್ಲಿ. ಅಕ್ಕ, ಬಾವ ಇಲ್ಲಿ ಕಾಣ್ತಾ ಇಲ್ಲ. ಅವನು ಮೇಲಿದ್ದಾನೆ, ನಾನೇ ತಗೊಂಡು ಹೋಗಿ ಕೊಡ್ತೀನಿ. ಪರವಾಗಿಲ್ಲ ಬಿಡಿ, ನಾನೇ ಕೊಡ್ತೀನಿ. ಅದ್ಕೆ ನೋಡಿದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಇದಾರೆ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಯಾರು ಕಾಣಿಸ್ತಾನೆ ಇಲ್ವಲ್ಲ. ಓ, ಟೆರೆಸ್ ಮೇಲೆ ಹೋಗಿದ್ದಾರೆ ಅನ್ಸುತ್ತೆ. ಇವತ್ತು ಈ ಮನೆಯಲ್ಲಿ ಗೃಹ ಪ್ರವೇಶ. ಎಲ್ಲರೂ ಖುಷಿಯಾಗಿ ಬೇರೆ ಇದ್ದಾರೆ. ಅಲ್ಲದೆ ಎಲ್ಲ ಸಂಬಂಧಿಕರು ಬಂದಿದ್ದಾರೆ.
ಇವತ್ತು ಈ ವಿಷಯ ಮಾತಾಡೋದು ಸೂಕ್ತ ಅಲ್ಲ ಅಂತ ನನ್ಗನ್ಸತ್ತೆ. ನಾನ್ ಹೇಳ್ತಿರೋದು ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ಅವರು ನಿಮ್ ತರ ಏನಾದ್ರೂ ಇದು ಸರಿ ತಪ್ಪು ಅಂತ ಯಾರನ್ನಾದ್ರೂ ಕೇಳ್ತಿದಾರಾ ಅಥವಾ ಯೋಚನೆ ಮಾಡ್ತಿದಾರಾ? ನಮ್ಗೆ ನಮ್ ಕೃಷ್ಣನ್ ಜೀವನ ಮುಖ್ಯ. ನೀವ್ ನಿಮ್ ತಮ್ಮನ್ ಜೊತೆ ಇರ್ಲೇಬೇಕು ಅಂದ್ರೆ ನೀವಿವತ್ತು ಮಾತಾಡ್ಲೇಬೇಕು. ಇವಳು ಇವತ್ತೂ ಮನೆ ಹೊಡಿಯೋ ಕೆಲಸ ಮಾಡ್ತಿದ್ದಾಳ. ನನಗ್ ಯಾಕೋ ಈ ಮನೆಯಲ್ಲಿ ನಡೀತಿರೋ ಬೆಳವಣಿಗೆ ಎಲ್ಲ ನೋಡಿದ್ರೆ ಈ ಮನೆ ಎಲ್ಲಿ ಒಡ್ದೋಗುತ್ತೋ ಅಂತ ಭಯ ಆಗ್ತಿದೆ. ಈ ಮನೆಯವರೆಲ್ಲ ತುಂಬಾ ಇನ್ನೋಸೆಂಟ್. ಬೆಳ್ಳಿಗಿರೋದೆಲ್ಲ ಹಾಲಂತ ಅನ್ಕೋತಾರೆ. ಆದ್ರೆ ಆತರ ಅಲ್ಲ. ನೀವಿವತ್ತು ಮಾತಾಡ್ಲಿಲ್ಲ ಅಂದ್ರೆ ಎಲ್ಲನೂ ಮುರಿದು ಹೋಗುತ್ತೆ. ನನ್ನ ಉಸಿರಿರೋ ತನಕ ಹೀಗಾಗೋದಕ್ಕೆ ಖಂಡಿತ ಬಿಡೋಲ್ಲ ನಾನು. ಈ ಮಾಯಾಗೆ ತನ್ನ ಕೈಲಿಂದ ಮನೆ ಹೊಡಿಯೋಕ್ಕಾಗ್ತಿಲ್ಲ ಅಂತ ಈ ಥರ ಹುಳಿ ಹಿಂಡೋ ಕೆಲಸ ಮಾಡ್ತಿದ್ದಾಳೆ. ನನ್ನ ಮೇಲೆ ಎಷ್ಟು ಕೋಪ ಇವಳಿಗೆ. ಯಾಕೆ ಈ ಥರ ಎಲ್ಲ ಮಾಡ್ತಿದ್ದಾಳೆ ಇವಳು? ಭಾವ ಏನಾದರೂ ಇವಳು ಮಾತು ಕೇಳ್ಕೊಂಡು ಮದುವೆ ನಿಲ್ಲಿಸ್ಬಿಟ್ರೆ ಏನು ಮಾಡೋದು? ಏ ವಂಶಿ, ಹಾ, ಇಲ್ಲಿ ನಿಂತ್ಕೊಂಡು ಏನೇ ಮಾಡ್ತಿದ್ಯಾ? ಅಲ್ಲೆಲ್ರಿಗೂ ಜ್ಯೂಸ್ ಕೊಡು ಬಾ. ಎಲ್ಲಾನು ನಾನೇ ನಿನ್ಗೆ ಹೇಳ್ಬೇಕಾ? ಕೂಡ್ ಕುಟುಂಬಕ್ಕೆ ಮದ್ವೆ ಆಗಿ ಹೋಗ್ತಿದ್ಯಾ, ಎಲ್ರನ್ನೂ ಹೇಗೆ ಸಂಭಾಳಿಸ್ತ್ಯಾ? ಸರಿ ಸರಿ, ಬೇಗ ಬಾ. ಎಲ್ರೂ ಎಷ್ಟು ಖುಷಿಯಾಗಿದ್ದಾರೆ. ಆ ಮಾಯನ್ ಮಾತು ಕಟ್ಕೊಂಡು ಭಾವ ಏನಾದ್ರೂ ಬಂದು ಅಪ್ಪನ ಹತ್ರ ಜಗಳ ಆಡ್ಬಿಟ್ರೆ ಎಲ್ಲ ಹಾಳಾಗೋಗುತ್ತೆ. ಏನ್ ಮಾಡ್ಲಿ? ಅದೇನಾದರೂ ಆಗಲಿ, ಇವತ್ತು ಆ ದೊರೆಸ್ವಾಮಿ ಅವ್ರ ಹತ್ರ ಮಾತಾಡಿ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಯಾವ ಕಾರಣಕ್ಕೂ ನಾನು ನಮ್ಮ ಕುಟುಂಬನ ಎರಡಾಗೋದಕ್ಕೆ ಬಿಡೋದಿಲ್ಲ. ಇವನ್ ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಇವತ್ತ ವಂಶಿ ದೊರೆಸ್ವಾಮಿ ಕತೆ ಮುಗೀತ್.